ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಬಾಯಲ್ಲಿ ನೋಡಿ ನಾಲ್ಗೆ ಹೇಗಾಗಿದೆ ಅಂದ್ಬಿಟ್ಟು ನಾವು ಅದು ಹಾಲು ಕುಡಿತಾಳಲ್ಲ ಅದಕ್ಕೆ ಅನ್ಕೊಂಡಿದ್ವಿ. ಬಟ್ ಅಲ್ಲ, ಅವಳಿಗೆ ಫುಲ್ಲು ಬಾಯೇನೆ ಒಂಥರ ಇನ್ಫೆಕ್ಷನ್ ವೈಟ್ ಆಗಿತ್ತು. ಸೊ ಅದಕ್ಕೆ ನಾವು ಈಗ ಅವಳಿಗೆ ಡ್ರಾಪ್ಸ್ನ ಕೊಡ್ತಾ ಇದ್ದೀವಿ. ಇವತ್ತಿನ ಬೆಳಗ್ಗೆ ತಿಂಡಿ ಬಂದು ಅವರೆಕಾಳು ಸಾಂಬಾರ್ ಮತ್ತು ಇಡ್ಲಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದ್ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ಖಂಡಿತ ಕಂಟೆಂಟ್ಗಳು ಇಷ್ಟ ಆಗುತ್ತೆ. ಹಾಗೆ ನನ್ನ ಮಗಳಿಗೆ ಈಗ ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ಅವಳು ಮಲಗಿ ಎದ್ಮೇಲೆ ಸೊ ಕ್ರೀಮ್ಸ್ ಎಲ್ಲ ಹಚ್ತೀನಲ್ವಾ, ಸೊ ಹಾಗಾಗಿ ನಾನು ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ. ಹಿಮಾಲಯ ಪೌಡರು, ಹಿಮಾಲಯ ಡೈಪರ್ ರ್ಯಾಷಸ್ ಕ್ರೀಮು ಮತ್ತು ಕಾಜಲ್ಲು, ಸೆಬಾಮೆಡ್ ಕ್ರೀಮು ನಾನು ಇಷ್ಟೇ ಯೂಸ್ ಮಾಡೋದು. ಸೊ ಈಗ ಅವಳಿಗೆ ಎಲ್ಲ ಸ್ನಾನ ಮಾಡಿ ಎದ್ದಾದಮೇಲೆ ರೆಡಿ ಮಾಡಬೇಕು. ಹಾಗೆ ನಾನು ಅವಳಿಗೆ ಜಾಸ್ತಿ ಡೈಪರ್ ಯೂಸ್ ಮಾಡೋದಿಲ್ಲ, ನೈಟ್ ಮಾತ್ರ ನಾನು ಅವಳಿಗೆ ಡೈಪರ್ ಹಾಕ್ತೀನಿ. ಇನ್ನು ಹಗಲು ಟೈಮಲ್ಲಿ ನಾನು ಮಾಮೂಲಿ ಪ್ಯಾಂಟ್ ಮತ್ತು ಏನು ಚಡ್ಡಿಗಳು ಬರುತ್ತೆ ಆ ಥರ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಈ ರೀತಿ ರೀಯೂಸಬಲ್ ಡೈಪರ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ. ಸೊ ಇದು ತುಂಬ ವರ್ತ್ ಅಂತ ಅನ್ನಿಸ್ತು. ಬಟ್ ನಾನು ಇಲ್ಲಿ ಇನ್ನೊಂದು ಹೇಳಬೇಕು ನಿಮಗೆ, ಕ್ವಾಲಿಟಿ ಇದು ಅಷ್ಟು ಚೆನ್ನಾಗಿಲ್ಲ. ಅಂದರೆ ಇದು ನಾನು ಕಾಂಬೋ ಆಫರಲ್ಲಿ ತೊಗೊಂಡಿದ್ದೆ, 2 ತೊಗೊಂಡಿದ್ದೆ, ಆರೆಂಜ್ ಮತ್ತು ರೆಡ್ ಕಲರು. ನೋಡಿ ಇದು ತೋರಿಸ್ತಾ ಇದ್ದೀನಲ್ಲ, ಇದು ಚೆನ್ನಾಗಿದೆ ಕ್ವಾಲಿಟಿ ಮತ್ತು ವರ್ತ್ ಕೂಡ ಅನ್ನಿಸ್ತು. ಬಟ್ ಏನಂತ ಅಂದರೆ ಪ್ರೈಸ್ ಅದು 2 ಬರೋದು, ಇದು ಒಂದೇ ಬರೋದು. ಸೊ ಪ್ರೈಸ್ ನೋಡಿ ಇವನು ಕೂಡ ತೊಗೋಬೇಕಾಗುತ್ತೆ. ಸೊ ಇರಲಿ ಅಂದ್ಬಿಟ್ಟು ನಾನು ಅದೆರಡು ಇದೊಂದು ತೊಗೊಂಡೆ. ಅದರಲ್ಲಿ ಸ್ವಲ್ಪ ಯೂರಿನ್ ಎಲ್ಲ ಜಾಸ್ತಿ ಮಾಡಿದ್ರೆ ಲೀಕ್ ಆಗುತ್ತೆ, ಸೊ ನೋಡ್ತಾ ಇರಬೇಕು. ಬಟ್ ಇದರಲ್ಲಿ ಹಾಗೇನಿಲ್ಲ, 6 to 7 hours ಕಂಫರ್ಟೇಬಲ್ ಆಗಿ ಇರ್ಬೋದು. ಸೊ ಯಾರಿಗಾನ ಇಷ್ಟ ಇದ್ದರೆ ಅಮೆಝಾನು, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ. ರೀಯೂಸಬಲ್ ಡೈಪರ್ ಅಂತ ಕೊಟ್ಟರೆ ತೊಗೋಬೋದು. 1 ಟೈಮ್ ಇನ್ವೆಸ್ಟ್ಮೆಂಟು, ಅಂದರೆ ಇದನ್ನು ವಾಶ್ ಮಾಡೆಲ್ಲ ಯೂಸ್ ಮಾಡಬಹುದಲ್ವಾ. ಈಗ ಡೈಪರ್ ಎಲ್ಲ ಅಂತ ಅಂದರೆ 1 ಟೈಮ್ ಯೂಸ್ ಆಗುತ್ತೆ ಅಷ್ಟೇನೆ, ಆಮೇಲೆ ಬಿಸಾಕ್ಬಿಡ್ತೀವಿ. ಸೊ ಇದು ಕೂಡ ಸೈಜ್ ಕೂಡ ನೀವು ವೇರಿ ಮಾಡ್ಕೋಬಹುದು, ಟೈಟ್ ಬೇಕಂದರೆ ಟೈಟ್, ಲೂಸ್ ಬೇಕಾದರೆ ಲೂಸು. ನಾನು ಇದು ವೈಪರ್ನ ಲಿಟಲ್ಸ್ದು ಯೂಸ್ ಮಾಡ್ತೀನಿ, ಬ್ರ್ಯಾಂಡು ಚೆನ್ನಾಗಿದೆ. ಸೊ ಆನ್ಲೈನಲ್ಲೇ ಎಲ್ಲ ಪರ್ಚೇಸ್ ಮಾಡುವಂಥದ್ದು. ಸೊ ಆ ರೀತಿ ನಾನು ರೀಯೂಸಬಲ್ ಡೈಪರ್ ಹಾಕಿ ಈ ರೀತಿ ಫುಲ್ ಪ್ಯಾಂಟ್ ಹಾಕ್ಬಿಡ್ತೀನಿ, ಫುಲ್ ಕವರ್ ಆಗುತ್ತೆ, ಕಾಲು ಏನೂ ಕಾಣೋದಿಲ್ಲ, ಪಾದ ಎಲ್ಲ. ಸೊ ಅವಳಿಗೂ ಕೂಡ ಬೆಚ್ಚಗೆ ಅನಿಸುತ್ತೆ ಹಾಗಾಗಿ. ಮತ್ತು ಅವಳದು ಕೈದು ಕರಿಮಣಿ ಇತ್ತಲ್ಲ ಅದು ಬಿಚ್ಚೋಗ್ಬಿಟ್ಟಿತ್ತು, ಹಾಗೆ ಸ್ವಲ್ಪ ಅದನ್ನು ಪೋಣಿಸ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಇಲ್ಲಿ ಪೋಣಿಸ್ತಾ ಇದ್ದೀವಿ. ಹಾಗೆ ನನ್ನ ಮಗಳಿಗೆ 7 months ಬೇಬಿ ಶೂಟ್ ಮಾಡಿರಲಿಲ್ಲ, ಫೋಟೋಶೂಟು, ಹಾಗಾಗಿ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅವಳಿಗೆ ಈಗ ಮಧ್ಯಾಹ್ನಕ್ಕೆ ಫುಡ್ ರೆಡಿ ಮಾಡ್ತಾ ಇದ್ದೀನಿ. ಆ್ಯಪಲ್ ಪ್ಯೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ್ಯಪಲ್ನ ಕಟ್ ಮಾಡಿಕೊಂಡು ಪ್ಯೂರಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಹಾಕಿರ್ತೀನಿ, ಆ್ಯಪಲ್ ಪ್ಯೂರಿ ಎಲ್ಲ ಹೇಗೆ ಮಾಡೋದಂತ. ನಾನು ಆಲ್ರೆಡಿ ನಂದು ವ್ಲಾಗಲ್ಲಿ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಆ್ಯಪಲ್ ಪ್ಯೂರಿ ಎಲ್ಲ ಹೇಗೆ ಮಾಡೋದಂತ. ಹಾಗೆ ನಮ್ಮ ಅಳಿಮಯ್ಯನ ಕೈಲಿ ಸ್ವಲ್ಪ ಕಿತಾಪತಿ ಮಾಡಿಕೊಂಡು, ಸೊ ಫೋಟೋಶೂಟ್ಗೆ ನಾವು ಒಂದು ಮೇಕಪ್ ಥೀಮ್ ಅಂತ ಮಾಡ್ಕೊಂಡಿದ್ದೀವಿ. ಅವಳು ಮಲಗಿದ್ಲಲ್ವ, ಹಾಗಾಗಿ ಪರಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನನಗೊಂದು ಬೇಕಲ್ಲ, ತಂಗಿಗೊಂದು ಕೊಡು, ತಂಗಿಗೊಂದು ಕೊಡಲ್ವಾ ನೀನು? ಕೊಡಲ್ವಾ ತಂಗಿಗೆ ನೀನು? ಹಾಂ, ಕೊಡಲ್ಲ ನೀನು ತಂಗಿಗೆ? ಅದು ಕೊಡ್ತೀಯಾ? ಕೊಡು, ಆಟಾಡ್ಸು ತಂಗಿನ, ಆಟಾಡ್ಸು ಕುಕ್ಕನ್ನು. ಬನ್ನಿ ಈಗ ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಳೋಣ. ಮೇಕಪ್ ಥೀಮ್ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಇಲ್ಲಿ 2 ಟವಲ್ ತೊಗೊಂಡಿದ್ದೀನಿ, ಪಿಂಕ್ ಮತ್ತು ವೈಟ್ ಟವಲು. ಚೆನ್ನಾಗಿ ಅನಿಸುತ್ತೆ ಈ ರೀತಿ ಎಲ್ಲ ಮಾಡೋದ್ರಿಂದ, ನನಗೂ ಖುಷಿ ಅನಿಸುತ್ತೆ. ಬಟ್ ಅವರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನ್ನಿಸ್ಬೋದು. ಬಟ್ ನಾನು ತುಂಬ ಎಲ್ಲ ಟೈಮ್ ತೊಗೊಂಡೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ಪಟ ಅಂತ ಯಾವುದಾಗುತ್ತೆ ಅವಕ್ಕೂ ಕೂಡ ಸ್ವಲ್ಪ ಕಂಫರ್ಟ್ ಅನಿಸುತ್ತೆ, ಆ ರೀತಿಯೇ ಮಾಡೋದು. ಸೊ ಈಗ ನೋಡಿ ಬ್ಯಾಕ್ಗ್ರೌಂಡ್ನ ವೈಟ್ ತೊಗೊಂಡಿದ್ದೀನಿ.
ಅದಕ್ಕೆ ಈಗ ಎಲ್ಲದೂ ಮೇಕಪ್ ಐಟಮ್ಸ್ನ ಜೋಡಿಸ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ಆಗಿರ್ಬೋದು, ಐಲೈನರ್, ಐ ಶೇಡ್ಸ್, ಕ್ರೀಮ್ಸ್, ಮತ್ತು ಸ್ಟ್ರೈಟ್ನರು, ಡ್ರೈಯರು ಎಲ್ಲನೂ ಚೆನ್ನಾಗಿ ಬಂತು. ಫೋಟೋಸು ತುಂಬ ಚೆನ್ನಾಗಿ ಆಯಿತು ಫೋಟೋಶೂಟು. ಸೊ ಯಾರನ್ನ ನಿಮ್ಮ ಪಾಪುಗೆ ಫೋಟೋಶೂಟ್ ಮಾಡೋರಿದ್ರೆ ಬೇಬಿ ಗರ್ಲ್ಗೆ ಇದೊಂದು ಥೀಮ್ ಇಟ್ಕೊಳ್ಳಿ, ಯಾವಾಗಲಾದರೂ ಆಯಿತು. ತುಂಬ ಚೆನ್ನಾಗಿ ಇರುತ್ತೆ, ಕ್ಯೂಟಾಗಿ ಕೂಡ ಕಾಣುತ್ತೆ. ಹಾಗೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಪ್ಲೀಸ್ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈಗಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಗೂ ಕೂಡ ನಿಮ್ಮ ಸಪೋರ್ಟ್ ಬೇಕು. ಸೊ ನೋಡಿ, ಈಗ ಇದಕ್ಕೆ ರೆಡಿ ಆಗಿದೆ. ಇದಾದಮೇಲೆ ಇಲ್ಲಿ ಮಧ್ಯ ಮಗಳನ್ನು ಮಲಗಿಸಿದ್ರೆ ಫುಲ್ ಆಯಿತು ಶೂಟ್ಗೆ. ಸೊ ಈ ರೀತಿ ಬರೆದಿದ್ದೀವಿ. 7 ಅನ್ನೋದು ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ. ಸೊ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ, ಯಾಕಂದರೆ ಅವು ಒದ್ದಾಡ್ತಿರುತ್ತೆ ಅಲ್ಲ. ಸೊ ಹಾಗಾಗಿ ಆ ಕಡೆ ಈ ಕಡೆ ಹೋಯಿತು. ಇಲ್ಲಿ ಅಜ್ಜಿ ಮೊಮ್ಮಗ ಏನೋ ಆಟ ಆಡ್ತಾ ಇದ್ದಾರೆ. ಹಾಗೆ ಅಮ್ಮ ಅವ್ರ ಮನೆಯಲ್ಲಿ ಹುಲ್ಲು ಹಾಕೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಕಣ ರೆಡಿ ಮಾಡಿದ್ದಾರೆ ನೋಡಿ, ಭತ್ತದ ಹುಲ್ಲು ಹಾಕ್ತಾರಲ್ಲ. ಸೊ ಅದನ್ನು ಕೂಡ ನೆಕ್ಸ್ಟ್ ಹಾಕಿದಾಗ ನಾನು ನಿಮಗೆ ತೋರಿಸ್ತೀನಿ. ಇದಾದಮೇಲೆ ನಮ್ಮ ಮನೆ ಸುತ್ತ ಇರುವಂತಹ ಪಪ್ಪಾಯ ಮರದಲ್ಲಿ ಅದು ತುಂಬ ವೇಟ್ ಆಗಿಬಿಟ್ಟು ಗೊನೆನೇ ಬಿದ್ದೋಗ್ಬಿಟ್ಟಿತ್ತು. ಪಪ್ಪಾಯ ಹಣ್ಣಿನ ಗೊನೆ ಎಷ್ಟು ಹಣ್ಣು ಬಿಟ್ಟಿದ್ದು ಅಂತೀರಾ ನೋಡಿ, ಇಲ್ಲಿ ಎಷ್ಟೊಂದು ಹಣ್ಣು ಬಿಟ್ಟಿದ್ದು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಇಷ್ಟು ಇವತ್ತಿನ ಲಾಗು. ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಲಾಗೊಂದಿಗೆ ಬರ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.